ಕಮಲ್ ಹಾಸನ್ ಭಾಷಾ ಜ್ಞಾನ ಇಲ್ಲದ ಅವಿವೇಕಿ, ಕ್ಷಮೆ ಕೇಳಲ್ಲ ಅನ್ನೋ ಉದ್ದಟತನದ ಹೇಳಿಕೆಯನ್ನ ಪದೇ ಪದೇ ನೀಡುತ್ತಿದ್ದಾರೆ ಅಂತ ಕಮಲ್ ಹಾಸನ್ ವಿರುದ್ಧ ವಾಟಾಳ್ ನಾಗರಾಜ್ ಕೂಡ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಆತನ ಯಾವ ಸಿನಿಮಾ ಕೂಡ ಕರ್ನಾಟಕದಲ್ಲಿ ಇನ್ನು ಮುಂದೆ ರಿಲೀಸ್ ಆಗಬಾರದು, ಅಂಥ ಶಿಕ್ಷೆ ಕಮಲ್ ಹಾಸನ್ನ ಈ ಉದ್ದಟತನಕ್ಕೆ ಕನ್ನಡಿಗರು ವಿಧಿಸಬೇಕು ಅಂತ ಹೇಳಿ ವಾಟಾಳ್ ನಾಗರಾಜ್ ಕಿಡಿಕಾರಿದ್ದಾರೆ. ಕಮಲ್ ಹಾಸನ್ ಬಹಿರಂಗವಾಗಿ ಯಾವುದೇ ಷರತ್ತಿಲ್ಲದೆ ಕ್ಷಮಾಪಣೆ ಕೇಳಲೇಬೇಕು. ಕ್ಷಮಾಪಣೆ ಕೇಳದೆ ಇದ್ರೆ ಇಡೀ ಕರ್ನಾಟಕದ ಯಾವ ಮೂಲೆಗೂ ಕಮಲ್ ಹಾಸನ್ ಬರಬಾರದು, ಬಹಿಷ್ಕಾರ. ಅದೊಂದೇ ಅಲ್ಲ, ಕಮಲ್ ಹಾಸನ್ ಚಿತ್ರಗಳನ್ನ ಸಂಪೂರ್ಣ ಬಹಿಷ್ಕರಿಸುತ್ತೇವೆ. ಇದರ ಜೊತೆಗೆ ಇದು ಸಾಮಾನ್ಯ ಅಲ್ಲ, ಇಡೀ ಕನ್ನಡ ಭಾಷೆಗೆ ಅಪಮಾನ ಮಾಡಿರ್ತಕ್ಕಂಥ ವಿಚಾರ. ಕಮಲ್ ಹಾಸನ್ ಭಾಷಾ ಜ್ಞಾನ ಇಲ್ಲದ ಅವಿವೇಕಿ, ಕ್ಷಮೆ ಕೇಳಲ್ಲ ಅನ್ನೋ ಉದ್ದಟತನದ ಹೇಳಿಕೆಯನ್ನ ಪದೇ ಪದೇ ನೀಡುತ್ತಿದ್ದಾರೆ ಅಂತ ಕಮಲ್ ಹಾಸನ್ ವಿರುದ್ಧ ವಾಟಾಳ್ ನಾಗರಾಜ್ ಕೂಡ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಆತನ ಯಾವ ಸಿನಿಮಾ ಕೂಡ ಕರ್ನಾಟಕದಲ್ಲಿ ಇನ್ನು ಮುಂದೆ ರಿಲೀಸ್ ಆಗಬಾರದು, ಅಂಥ ಶಿಕ್ಷೆ ಕಮಲ್ ಹಾಸನ್ನ ಈ ಉದ್ದಟತನಕ್ಕೆ ಕನ್ನಡಿಗರು ವಿಧಿಸಬೇಕು ಅಂತ ಹೇಳಿ ವಾಟಾಳ್ ನಾಗರಾಜ್ ಕಿಡಿಕಾರಿದ್ದಾರೆ. ಕಮಲ್ ಹಾಸನ್ ಬಹಿರಂಗವಾಗಿ ಯಾವುದೇ ಷರತ್ತಿಲ್ಲದೆ ಕ್ಷಮಾಪಣೆ ಕೇಳಲೇಬೇಕು. ಕ್ಷಮಾಪಣೆ ಕೇಳದೆ ಇದ್ರೆ ಇಡೀ ಕರ್ನಾಟಕದ ಯಾವ ಮೂಲೆಗೂ ಕಮಲ್ ಹಾಸನ್ ಬರಬಾರದು, ಬಹಿಷ್ಕಾರ. ಅದೊಂದೇ ಅಲ್ಲ, ಕಮಲ್ ಹಾಸನ್ ಚಿತ್ರಗಳನ್ನ ಸಂಪೂರ್ಣ ಬಹಿಷ್ಕರಿಸುತ್ತೇವೆ. ಇದರ ಜೊತೆಗೆ ಇದು ಸಾಮಾನ್ಯ ಅಲ್ಲ, ಇಡೀ ಕನ್ನಡ ಭಾಷೆಗೆ ಅಪಮಾನ ಮಾಡಿರ್ತಕ್ಕಂಥ ವಿಚಾರ. ಕಮಲ್ ಹಾಸನ್ ಭಾಷಾ ಜ್ಞಾನ ಇಲ್ಲದ ಅವಿವೇಕಿ, ಕ್ಷಮೆ ಕೇಳಲ್ಲ ಅನ್ನೋ ಉದ್ದಟತನದ ಹೇಳಿಕೆಯನ್ನ ಪದೇ ಪದೇ ನೀಡುತ್ತಿದ್ದಾರೆ ಅಂತ ಕಮಲ್ ಹಾಸನ್ ವಿರುದ್ಧ ವಾಟಾಳ್ ನಾಗರಾಜ್ ಕೂಡ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಆತನ ಯಾವ ಸಿನಿಮಾ ಕೂಡ ಕರ್ನಾಟಕದಲ್ಲಿ ಇನ್ನು ಮುಂದೆ ರಿಲೀಸ್ ಆಗಬಾರದು, ಅಂಥ ಶಿಕ್ಷೆ ಕಮಲ್ ಹಾಸನ್ನ ಈ ಉದ್ದಟತನಕ್ಕೆ ಕನ್ನಡಿಗರು ವಿಧಿಸಬೇಕು ಅಂತ ಹೇಳಿ ವಾಟಾಳ್ ನಾಗರಾಜ್ ಕಿಡಿಕಾರಿದ್ದಾರೆ. ಕಮಲ್ ಹಾಸನ್ ಬಹಿರಂಗವಾಗಿ ಯಾವುದೇ ಷರತ್ತಿಲ್ಲದೆ ಕ್ಷಮಾಪಣೆ ಕೇಳಲೇಬೇಕು. ಕ್ಷಮಾಪಣೆ ಕೇಳದೆ ಇದ್ರೆ ಇಡೀ ಕರ್ನಾಟಕದ ಯಾವ ಮೂಲೆಗೂ ಕಮಲ್ ಹಾಸನ್ ಬರಬಾರದು, ಬಹಿಷ್ಕಾರ. ಅದೊಂದೇ ಅಲ್ಲ, ಕಮಲ್ ಹಾಸನ್ ಚಿತ್ರಗಳನ್ನ ಸಂಪೂರ್ಣ ಬಹಿಷ್ಕರಿಸುತ್ತೇವೆ. ಇದರ ಜೊತೆಗೆ ಇದು ಸಾಮಾನ್ಯ ಅಲ್ಲ, ಇಡೀ ಕನ್ನಡ ಭಾಷೆಗೆ ಅಪಮಾನ ಮಾಡಿರ್ತಕ್ಕಂಥ ವಿಚಾರ. ಕಮಲ್ ಹಾಸನ್ ಭಾಷಾ ಜ್ಞಾನ ಇಲ್ಲದ ಅವಿವೇಕಿ, ಕ್ಷಮೆ ಕೇಳಲ್ಲ ಅನ್ನೋ ಉದ್ದಟತನದ ಹೇಳಿಕೆಯನ್ನ ಪದೇ ಪದೇ ನೀಡುತ್ತಿದ್ದಾರೆ ಅಂತ ಕಮಲ್ ಹಾಸನ್ ವಿರುದ್ಧ ವಾಟಾಳ್ ನಾಗರಾಜ್ ಕೂಡ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಆತನ ಯಾವ ಸಿನಿಮಾ ಕೂಡ ಕರ್ನಾಟಕದಲ್ಲಿ ಇನ್ನು ಮುಂದೆ ರಿಲೀಸ್ ಆಗಬಾರದು, ಅಂಥ ಶಿಕ್ಷೆ ಕಮಲ್ ಹಾಸನ್ನ ಈ ಉದ್ದಟತನಕ್ಕೆ ಕನ್ನಡಿಗರು ವಿಧಿಸಬೇಕು ಅಂತ ಹೇಳಿ ವಾಟಾಳ್ ನಾಗರಾಜ್ ಕಿಡಿಕಾರಿದ್ದಾರೆ. ಕಮಲ್ ಹಾಸನ್ ಬಹಿರಂಗವಾಗಿ ಯಾವುದೇ ಷರತ್ತಿಲ್ಲದೆ ಕ್ಷಮಾಪಣೆ ಕೇಳಲೇಬೇಕು. ಕ್ಷಮಾಪಣೆ ಕೇಳದೆ ಇದ್ರೆ ಇಡೀ ಕರ್ನಾಟಕದ ಯಾವ ಮೂಲೆಗೂ ಕಮಲ್ ಹಾಸನ್ ಬರಬಾರದು, ಬಹಿಷ್ಕಾರ. ಅದೊಂದೇ ಅಲ್ಲ, ಕಮಲ್ ಹಾಸನ್ ಚಿತ್ರಗಳನ್ನ ಸಂಪೂರ್ಣ ಬಹಿಷ್ಕರಿಸುತ್ತೇವೆ. ಇದರ ಜೊತೆಗೆ ಇದು ಸಾಮಾನ್ಯ ಅಲ್ಲ, ಇಡೀ
ಕನ್ನಡ ಭಾಷೆಗೆ ಅಪಮಾನ ಮಾಡಿರ್ತಕ್ಕಂಥ ವಿಚಾರ. ಕಮಲ್ ಹಾಸನ್ ಭಾಷಾ ಜ್ಞಾನ ಇಲ್ಲದ ಅವಿವೇಕಿ, ಕ್ಷಮೆ ಕೇಳಲ್ಲ ಅನ್ನೋ ಉದ್ದಟತನದ ಹೇಳಿಕೆಯನ್ನ ಪದೇ ಪದೇ ನೀಡ್ತಿದ್ದಾರೆ ಅಂತ ಕಮಲ್ ಹಾಸನ್ ವಿರುದ್ಧ ವಾಟಾಳ್ ನಾಗರಾಜ್ ಕೂಡ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಆತನ ಯಾವ ಸಿನಿಮಾ ಕೂಡ ಕರ್ನಾಟಕದಲ್ಲಿ ಇನ್ನು ಮುಂದೆ ರಿಲೀಸ್ ಆಗಬಾರದು, ಅಂಥ ಶಿಕ್ಷೆ ಕಮಲ್ ಹಾಸನ್ನ ಈ ಉದ್ದಟತನಕ್ಕೆ ಕನ್ನಡಿಗರು ವಿಧಿಸಬೇಕು ಅಂತ ಹೇಳಿ ವಾಟಾಳ್ ನಾಗರಾಜ್ ಕಿಡಿಕಾರಿದ್ದಾರೆ. ಕಮಲ್ ಹಾಸನ್ ಬಹಿರಂಗವಾಗಿ ಯಾವುದೇ ಷರತ್ತಿಲ್ಲದೆ ಕ್ಷಮಾಪಣೆ ಕೇಳಲೇಬೇಕು. ಕ್ಷಮಾಪಣೆ ಕೇಳದೆ ಇದ್ರೆ ಇಡೀ ಕರ್ನಾಟಕದ ಯಾವ ಮೂಲೆಗೂ ಕಮಲ್ ಹಾಸನ್ ಬರಬಾರದು, ಬಹಿಷ್ಕಾರ. ಅದೊಂದೇ ಅಲ್ಲ, ಕಮಲ್ ಹಾಸನ್ ಚಿತ್ರಗಳನ್ನ ಸಂಪೂರ್ಣ ಬಹಿಷ್ಕರಿಸುತ್ತೇವೆ. ಇದರ ಜೊತೆಗೆ ಇದು ಸಾಮಾನ್ಯ ಅಲ್ಲ, ಇಡೀ ಕನ್ನಡ ಭಾಷೆಗೆ ಅಪಮಾನ ಮಾಡಿರ್ತಕ್ಕಂಥ ವಿಚಾರ. ಕಮಲ್ ಹಾಸನ್ ಭಾಷಾ ಜ್ಞಾನ ಇಲ್ಲದ ಅವಿವೇಕಿ, ಕ್ಷಮೆ ಕೇಳಲ್ಲ ಅನ್ನೋ ಉದ್ದಟತನದ ಹೇಳಿಕೆಯನ್ನ ಪದೇ ಪದೇ ನೀಡ್ತಿದ್ದಾರೆ ಅಂತ ಕಮಲ್ ಹಾಸನ್ ವಿರುದ್ಧ ವಾಟಾಳ್ ನಾಗರಾಜ್ ಕೂಡ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಆತನ ಯಾವ ಸಿನಿಮಾ ಕೂಡ ಕರ್ನಾಟಕದಲ್ಲಿ ಇನ್ನು ಮುಂದೆ ರಿಲೀಸ್ ಆಗಬಾರದು, ಅಂಥ ಶಿಕ್ಷೆ ಕಮಲ್ ಹಾಸನ್ನ ಈ ಉದ್ದಟತನಕ್ಕೆ ಕನ್ನಡಿಗರು ವಿಧಿಸಬೇಕು ಅಂತ ಹೇಳಿ ವಾಟಾಳ್ ನಾಗರಾಜ್ ಕಿಡಿಕಾರಿದ್ದಾರೆ. ಕಮಲ್ ಹಾಸನ್ ಬಹಿರಂಗವಾಗಿ ಯಾವುದೇ ಷರತ್ತಿಲ್ಲದೆ ಕ್ಷಮಾಪಣೆ ಕೇಳಲೇಬೇಕು. ಕ್ಷಮಾಪಣೆ ಕೇಳದೆ ಇದ್ರೆ ಇಡೀ ಕರ್ನಾಟಕದ ಯಾವ ಮೂಲೆಗೂ ಕಮಲ್ ಹಾಸನ್ ಬರಬಾರದು, ಬಹಿಷ್ಕಾರ. ಅದೊಂದೇ ಅಲ್ಲ, ಕಮಲ್ ಹಾಸನ್ ಚಿತ್ರಗಳನ್ನ ಸಂಪೂರ್ಣ ಬಹಿಷ್ಕರಿಸುತ್ತೇವೆ. ಇದರ ಜೊತೆಗೆ ಇದು ಸಾಮಾನ್ಯ ಅಲ್ಲ, ಇಡೀ ಕನ್ನಡ ಭಾಷೆಗೆ ಅಪಮಾನ ಮಾಡಿರ್ತಕ್ಕಂಥ ವಿಚಾರ. ಕಮಲ್ ಹಾಸನ್ ಭಾಷಾ ಜ್ಞಾನ ಇಲ್ಲದ ಅವಿವೇಕಿ, ಕ್ಷಮೆ ಕೇಳಲ್ಲ ಅನ್ನೋ ಉದ್ದಟತನದ ಹೇಳಿಕೆಯನ್ನ ಪದೇ ಪದೇ ನೀಡ್ತಿದ್ದಾರೆ ಅಂತ ಕಮಲ್ ಹಾಸನ್ ವಿರುದ್ಧ ವಾಟಾಳ್ ನಾಗರಾಜ್ ಕೂಡ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಆತನ ಯಾವ ಸಿನಿಮಾ ಕೂಡ ಕರ್ನಾಟಕದಲ್ಲಿ ಇನ್ನು ಮುಂದೆ ರಿಲೀಸ್ ಆಗಬಾರದು, ಅಂಥ ಶಿಕ್ಷೆ ಕಮಲ್ ಹಾಸನ್ನ ಈ ಉದ್ದಟತನಕ್ಕೆ ಕನ್ನಡಿಗರು ವಿಧಿಸಬೇಕು ಅಂತ ಹೇಳಿ ವಾಟಾಳ್ ನಾಗರಾಜ್ ಕಿಡಿಕಾರಿದ್ದಾರೆ. ಕಮಲ್ ಹಾಸನ್ ಬಹಿರಂಗವಾಗಿ ಯಾವುದೇ ಷರತ್ತಿಲ್ಲದೆ ಕ್ಷಮಾಪಣೆ ಕೇಳಲೇಬೇಕು. ಕ್ಷಮಾಪಣೆ ಕೇಳದೆ ಇದ್ರೆ ಇಡೀ ಕರ್ನಾಟಕದ ಯಾವ ಮೂಲೆಗೂ ಕಮಲ್ ಹಾಸನ್ ಬರಬಾರದು, ಬಹಿಷ್ಕಾರ. ಅದೊಂದೇ ಅಲ್ಲ, ಕಮಲ್ ಹಾಸನ್ ಚಿತ್ರಗಳನ್ನ ಸಂಪೂರ್ಣ ಬಹಿಷ್ಕರಿಸುತ್ತೇವೆ. ಇದರ ಜೊತೆಗೆ ಇದು ಸಾಮಾನ್ಯ ಅಲ್ಲ, ಇಡೀ ಕನ್ನಡ ಭಾಷೆಗೆ ಅಪಮಾನ ಮಾಡಿರ್ತಕ್ಕಂಥ ವಿಚಾರ.